ಶುರು ಮಾಡ್ತೀನಿ. ಈಗ ತಾನೇ ಜಸ್ಟ್ ತೋಪನಮ್ಮ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಜಾತ್ರೆ ಮುಗಿಸ್ಕೊಂಡು ಐಸ್ ಮಾಡಲಿಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಹಸ್ಬೆಂಡು, ನಮ್ಮ ಮಕ್ಕಳು, ಇಷ್ಟೊಂದು ಇರಲಿಲ್ಲ ಫ್ರೆಂಡ್ಸ್. ಪಿಜ್ಜಾ ಮತ್ತು ಫ್ರೈಡ್ ಮೊಮೋಸ್ ಎಲ್ಲ ತಿಂದಾಯಿತು. ಇವಾಗ ಐಸ್ ಕ್ರೀಮ್ಸ್ ತಗೊಂಡಿದ್ವಿ. ಇದು ಫಲೂಡಾ ಡ್ರೈ ಫ್ರೂಟ್ಸ್ದು, ಇದು ಚಾಕ್ಲೇಟ್ದು. ನಾನು ವೆನಿಲಾ ತಗೊಂಡೆ. ಇವ್ರದ್ದು ಯಾವುದು ಕೇಕ್ ವಿತ್ ಐಸ್ ಕ್ರೀಮ್ ತಗೊಂಡಿದ್ದಾರೆ. ಇವರಿಬ್ಬರು ಈಗ ಬಂದಿದ್ದಾರೆ ಫ್ರೆಂಡ್ಸ್. ಈಗ ಆರ್ಡರ್ ಮಾಡ್ತಾ ಇದ್ದಾರೆ. ಜಾತ್ರೆಲಿ ಈ ಗೊಂಬೆ ಮತ್ತು ಈ ಗೊಂಬೆ, ಇವೆರಡು ಹಾರ್ಟು, ಇಲ್ಲೊಂದು ಗೊಂಬೆ, ಇಲ್ಲೊಂದು ಗೊಂಬೆ, ಒಂದು 7-8 ಗೊಂಬೆ ಇದೊಂದು ಗೊಂಬೆ, ಒಂದು 7-8 ಗೊಂಬೆ ತಗೊಂಡು ಬಂದ್ವಿ ಫ್ರೆಂಡ್ಸ್. ಏನಾಗ್ರ ಐಸ್ ಮ್ಯಾಜಿಕ್ ಬಂದಿದ್ದೀವಿ. ಏನಾದ್ರು ತಿನ್ಕೊಂಡು ಹೋಗೋದ ಜಾತ್ರೆ ಮುಗಿಸ್ಕೊಂಡು ಅಂತ ಮಾಡಿದ್ದೀವಿ. ಎಲ್ಲ ಇನ್ನೂ ತಿಂತಿದ್ದೀವಿ. ಟೈಮ್ ಎಷ್ಟಾಗೈತೆ ಗೊತ್ತಾ? ಟೈಮ್ ಆಲೇ 8:45 ಆಗೈತೆ. ಇನ್ನೂ ಇಲ್ಲೇ ತಿಂತ ಕೂತಿದ್ದೀವಿ ಫ್ರೆಂಡ್ಸ್. ತಿಂತ ಕೂತಿದ್ದಾರೆ ನೋಡಿ. ಗೈಸ್, ಪಿಜ್ಜಾ ತಗೊಬಂದಿದ್ವಿ ಪಾರ್ಸಲು. ನಮ್ಮ ಅಜ್ಜಿಗೆ ಮತ್ತು ನಮ್ಮ ಮಮ್ಮಿಗೆ. ಇಬ್ಬರು ಪಿಜ್ಜಾ ತಿಂತಾ ಇದ್ದಾರೆ. ನಮ್ಮ ಯಶಕ್ಕಂಗೆ ಐಸ್ ಕ್ರೀಮ್ ತಂದಿದ್ವಿ. ಗೊಂಬೆಗಳು ಎಷ್ಟು ತಂದಿದ್ದೀವಿ ನೋಡಿ. ಜಾತ್ರೆಲಿ ಎಷ್ಟು 1 2 3 4 5 6 10 ಗೊಂಬೆಗಳು ತಂದಿದ್ದೀವಿ ಫ್ರೆಂಡ್ಸ್. ಗೈಸ್, ಇದು ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ನಾನು 2:30 ಆಗಿದೆ. ಈಗ ಫ್ರೆಶ್ ಅಪ್ ಆಗಿ ಜಾತ್ರೆಗೆ ಹೋಗಬೇಕು. ಇಲ್ಲೇ ನಮ್ಮೂರು ಪಕ್ಕದಲ್ಲೇ ಗುಂಗ್ರಲ ಛತ್ರ ಅಂತಾರಲ್ಲ, ಅಲ್ಲಿ ಜಾತ್ರೆ ಇದೆ. ಅದು ವರ್ಷಕ್ಕೊಂದ್ಸಲ ಓಪನ್ ಆಗೋದು ದೇವಸ್ಥಾನ. ದೊಡ್ಡಮ್ಮ ಚಿಕ್ಕಮ್ಮ ಅಂತ ಚೆನ್ನಾಗಿ ನಡೆಯುತ್ತೆ ಮಾತ್ರ. ಇವಾಗ ಹೋಗಬೇಕು. ನನ್ನ ತಂಗಿನೂ ಬರ್ತಾಯಿದ್ದಾರೆ, ನಮ್ಮ ಅತ್ತಿಗೆಯವರೆಲ್ಲ ಬರ್ತಾಯಿದ್ದಾರೆ. ಈಗ ಫ್ರೆಶ್ ಅಪ್ ಆಗಿ ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೋಗಬೇಕು. ಗೈಸ್, ನನ್ನ ಆದ್ನಿಯವರೆಲ್ಲರೂ ಬರ್ತಾಯಿದ್ದಾರೆ. ಈಗ ಒಟ್ಟಿಗೆ ಎಲ್ಲರೂ ಹೋಗ್ತೀವಿ. ಬನ್ನಿ, ಇಲ್ಲ ಹೆಂಗೆ ನಡೆಯುತ್ತೆ ಏನು ಅಂತ ನಾನು ತೋರಿಸ್ತೀನಿ ಜಾತ್ರೆನ ನಿಮಗೆ. ಹಾಗೆ ಗೈಸ್, ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಮ್ಮ ಮನೆಯಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಉರುಳಿ ಗಂಟ, ನಮ್ಮ ದೊಡ್ಡಮ್ಮವ್ರ ಮನೆ ಗಂಟ. ಇವಾಗ ತಾನೇ ಜಸ್ಟ್ ಛತ್ರಕ್ಕೆ ಬಂದ್ವಿ, ರೀಚ್ ಆದ್ವಿ. ನಮ್ಮ ಅಣ್ಣನ ಕೆಲ್ ಬಿಡಿಸ್ಕೊಂಡ್ವಿ. ನಾನು, ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಮಗಳು ಎಲ್ಲರೂ, ನನ್ನ ಆದ್ನೀರೆಲ್ಲರೂ ಒಟ್ಟಿಗೆ ಬಂದ್ವಿ. ಒಂದು ಸೆಲ್ಫಿ ತಗೊಳ್ಳೋದು ಬನ್ನಿ ಅಂದರೆ ನಮ್ಮ ಅತ್ತಿಗೆ ಸೆಲ್ಫಿ ತಗೋತಾ ಹಂಗೆ ವೀಡಿಯೋ ಮಾಡು ಅಂತ ಹೇಳಿದೆ. ಅವಳಿಗೆ ಫೋನ್ ಕೊಟ್ಬಿಟ್ಟಿದೆ. ಫೋನ್ ಚಾರ್ಜರ್ ಇರಲಿಲ್ಲ. ಅವಳೇ ವೀಡಿಯೋ ಮಾಡ್ಕೊಳ್ತಾ ಇದ್ಲು. ಪಕ್ಕನೇ 5 ಕಿಲೋಮೀಟ್ರ್ನೋ ಇರ್ಬೋದೇನೋ ಗುಂಗ್ರಲ್ ಛತ್ರ. ಅದು ಬ್ಯಾಂಕ್ ಆಪೋಸಿಟ್ ಇರೋದು. ಇಲ್ಲಿ ಏನೋ ಊದು ಪಾಟ್ ಇದೆಯಲ್ಲ ತಗೊಳ್ಳೋದು ಅಂದ್ಬಿಟ್ಟು ನೋಡ್ತಾ ಇದ್ವಿ. ಜಾತ್ರೆಲೆಲ್ಲ ಏನಂತ ಎಷ್ಟು ರೈಟ್ ಅಂತಾರ ವಿಚಾರಿಸ್ಕೊಂಡು ಮಾಡ್ಕೊಂಡು ಸ್ವಲ್ಪ ಜನ ಇದ್ದರು. ಬೆಳಗ್ಗಿಂದಲೇ ಜನ ಇದ್ರು ಮಾತ್ರ. ನಾವು ಲೇಟಾಗಿ ಬಂದ್ವಿ. ಒಂದು 4:30 ಬಂದಿದ್ವಿ. ತೆಗಿದಿದ್ರು. ನಾನು ಅದಕ್ಕೆ ಲೇಟಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಹಿಂಗೆ ಬಂದ್ವಿ. ಹೋದ ವರ್ಷನೂ ಹೋಗಿದ್ವಿ. ಹಂಗೆ ಎಲ್ಲನೂ ಫುಲ್. ಇವಾಗ ನನ್ನ ತಂಗಿನೇ ವೀಡಿಯೋ ಮಾಡ್ಕೊಡ್ತಾ ಇದ್ದೆ. ನೋಡಿಕೊಂಡು ಚೆನ್ನಾಗಿತ್ತು. ಎಲ್ಲ ಮಾತುಕತೆ ಆಡ್ಕೊಂಡು ಅದು ಇದು ಏನಾರು ತಿಂತೀರಾ ಕೇಳ್ಕೊಂಡು ಇವಾಗ ಹಿಂಗೆ ವೀಡಿಯೋ ಮಾಡಿ ನೀಟಾಗಿ ಅಂತ ಅವ್ಳಿಗೆ ಹೇಳ್ಕೊಡ್ತಾ ಇದ್ದೆ. ಅದೇ ಥರ ವೀಡಿಯೋ ಮಾಡ್ತಾಯಿದ್ಲು ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದೆ ದೇವಸ್ಥಾನ ಮುಂದೆ. ದೇವಸ್ಥಾನದಲ್ಲಿ ಅಷ್ಟು ರಶ್ ಇರಲಿಲ್ಲ. ಕ್ಯೂ ಎಲ್ಲ ಫುಲ್ ಅಲ್ಲೇ ಕಂಬಿ ಹಾಕಿರಲ್ಲ, ಅಲ್ಲೇ ನೋಡ್ತಾ ಇದ್ದೀರಲ್ಲ, ಅಷ್ಟು ರಶ್ ಇರಲಿಲ್ಲ. ನಾನು, ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಮಗಳು, ನನ್ನ ಆದ್ನಿ ಬಿಂದು ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಅವ್ರು ಸ್ಕೂಲ್ ಫ್ರೆಂಡ್ಸು, ನಮ್ಮ ನಾದಿನಿ ಫ್ರೆಂಡ್ಸ್ ಎಲ್ಲರೂ ಅವ್ರು ಡ್ಯಾನ್ಸ್ ರಶ್ ಇದೆ ಗೈಸ್ ತುಂಬಾ. ಲಾವಣಿ ವಿಡಿಯೋ ಮಾಡಕ್ಕೆ ಫುಲ್ ರಶ್ ಗೈಸ್. ಜಿಂಗಲಕ್ಕ ಯಾವಾಗ್ಲೂ ಮಗ ತೋರಿಸಿಲ್ಲ. ದೊಡ್ಡ ಫೋನ್ ಕೊಟ್ಟು ಹುಡುಗ ಬಾಳೆಹಣ್ಣು ಎತ್ಕೊ ಬಂದ ಅದೊಳಗೆ ನುಗ್ಬಾ.
ಎಲ್ಲ ಕ್ಯೂ ಮಾಡಿ ಶ್ರೀ ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ಅಂತ ಅಲ್ಲೇ ಬೋರ್ಡ್ ಹಾಕಿದೆಯಲ್ಲ, ಫುಲ್ ಪವರ್ಫುಲ್ ದೇವರು, ಚೆನ್ನಾಗಿದೆ ಮಾತ್ರ. ಹಂಚಿನ ಮನೆಯಲ್ಲೇ ರೂಪ ಆಗಿರೋದೊಳಗಡೆ. ಆಮೇಲೆ ಫ್ರೆಂಡ್ಸ್ ಬರ್ತಾ ಫುಲ್ಲು ಜನ ಜಾಸ್ತಿ ಆಗೋದ್ರು. ಕ್ಯೂ ಅಂತೂ ಫುಲ್ಲು ರಶ್ ಆಗೋಕೆ ಬಂತು. ನಾವು ಬೇಗ ಹೋಗಿದ್ದಕ್ಕೆ ಸರಿ ಆಯಿತು. ಒಳಗಡೆ ದೇವಸ್ಥಾನ ಆ ಕಡೆ ಒಂದು ಈ ಕಡೆ ಒಂದು ಫುಲ್ಲು ಚೆನ್ನಾಗಾಯಿತು ದರ್ಶನ ಎಲ್ಲ. ನಾವು ಪೂಜೆ ಸಮೇತ ಹೋಗೋದಲ್ಲ, ಪೂಜೆ ಮಾಡಿಸ್ಕೊಂಡು ಅಲ್ಲೇ ಬಾಳೆಗೊನೆ ಒಬ್ಬೊಬ್ರು ಕೊಡ್ತಾಯಿದ್ರು. ಪೂಜೆ ಮುಗಿಸ್ಕೊಂಡು ಜಾತ್ರೆ ಕಟ್ಟಿದ್ರಲ್ಲ ಕೆಳಗಡೆ ಹೋಗ್ತಾ ಇದ್ವಿ. ಜಾತ್ರೆ ಎಲ್ಲ ಕೆಳಗಡೆ ರೋಡಲ್ಲಿ ಫಸ್ಟ್ ಒಂದು ರೋಡ್ ಫುಲ್ ಎಲ್ಲ ಕಟ್ಟಿದ್ರು. ಹಾಗೆ ನಾನು ಜೂನಿಯರ್ ನಿವೇದಿತ ಅಂತ ಸಿಕ್ತಿದ್ಲು. ಅವಳನ್ನ ಮಾತಾಡ್ಸ್ಕೊಂಡು ಬನ್ನಿ ಅಕ್ಕ ಮನೆಗೆ ಅಂತಿದ್ಲು. ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದ್ವಿ. ಅಲ್ಲಿ ಯಾರನ್ನೋ ಕೆಲೋ ಐ ಮಾಡಿಸ್ತಾ ಇದ್ದಾರೆ. ನಾನು ಬಿಂದು ಜಾತ್ರೆ ಪರವಾಗಿಲ್ಲ ಚೆನ್ನಾಗಿ ಕಟ್ಟಿತ್ತು. ನಾನು ಗೊಂಬೆಗಳು ಮತ್ತು ಪಾಟ್ಸ್ಗಳು ನನಗೆ ಇಡಕ್ಕೆ ಬೇಕಿತ್ತು. ಗೊತ್ತಿಲ್ಲ, ಅಲ್ಲಿ ಕೆಳಗಿರ್ಬೋದು ನೋಡಿ. ಫ್ರೆಂಡ್ಸ್ ಫುಲ್ ಚೆನ್ನಾಗಿ ಕ್ಯಾಮ್ರಾ ಹೊಂಟಾಯ್ತು. ಮಸಾಲೆ ಗೋಬಿ ತಿನ್ನೋಕೆ ಬಂದಿದ್ದಾಳೆ. ಜಾತ್ರೆಲಿ ಫುಲ್ ಈಗ ಮಾಡಿ ಫ್ರೆಂಡ್ಸು ನಾಚ್ಕೊಂಡು ಹೋಗ್ತವ್ರೆ. ನಮ್ಮ ದೊಡ್ಡಮ್ಮವ್ರ ಮನೆಗೆ ಬಂದ್ವಿ. ಎಲ್ಲ ಫ್ರೆಶ್ ಅಪ್ ಆಗಿ ಕೂತಿದ್ವಿ. ಆಗಲೂ ಎಷ್ಟಾಗೈತೆ ಬಿಂದು ಟೈಮು? 8:47 ಟೈಮ್ ಆಗಿದೆ. ಈಗ ನಮ್ಮ ಹಸ್ಬೆಂಡ್ ಕೆಲಸದಿಂದ ಬರ್ತಾ ಇದ್ದಾರೆ. ಈಗ ಮನೆಗೆ ಹೋಗ್ಬೇಕು. ಊಟ ಮಾಡಿಕೊಂಡು ನಂದು ಊಟ ಆಯಿತು. ಇವಳು ಫೋನ್ ನೋಡ್ತಾ ಕೂತಿದ್ಲ, ನಾನು ಹಂಗೆ ಫೋನ್ ನೋಡ್ತಾ ಇದ್ದೆ. ಗೈಸ್ ಬ್ಲೌಸಲ್ಲಿ ಬೇಕಿತ್ತಂತೆ ಏನಾಗೋದಿಲ್ಲ, ಅದಕ್ಕೆ ಹೊಲಿಗೆ ಕೊಡೋಕೆ ಬಂದಿದ್ದೆ. ಆಗಲೇ ಟೈಮ್ ಇವಳು ರಿಂಗ್ ಲೈಟ್ ತರಿಸಿದೆ ನಾನು. ಅದನ್ನ ಇವಳು ಏನೋ ಚೆಕ್ ಮಾಡ್ತಾಳೆ. ಇಲ್ಲೆಲ್ಲ ಆನ್ ಮಾಡೋದಲ್ಲಿ ಚಾರ್ಜರ್ದು ಇದಿರುತ್ತಲ್ಲ, ಅದನ್ನ ಹಾಕ್ಬಿಟ್ಟು ಇಲ್ಲಿ ಇದು ಮಾಡಬೇಕು. ಗೈಸ್ 8:30 ಆಗಿದೆ. ನೋಡಿಕೊಂಡು ಈಗ ತಾನೇ ಡ್ಯೂಟಿ ಬಂದರು. ಹೇಳಿ ಈಗ ಹೇಳು, ಏನು ಕೊಡಲಿ ನಿನಗೆ? ನಂದು ಬಾಯ್ರಿಗ ಏನಾದ್ರು ತೋರಿಸ್ತೀನಿ ಬಾಯ್ರಿ. ಊಟ ಮಾಡಿಬಿಟ್ಟು ವಾಕ್ ಮಾಡ್ತಾರೆ ಗೈಸ್. ಮಾವ ಮತ್ತು ಅಳಿಮಯ್ಯ ಇಬ್ಬರು ಮಾಡ್ತಾರೆ. ನಮ್ಮ ಮನೆಯವ್ರು ಮತ್ತು ಆಫ್ ಮಾಡೋಕ್ಕಿಲ್ಲ, ಆಫ್ ಮಾಡಲ್ಲ. ಬಾ ಬಾ ಬುಂಗರು ನಿಮ್ಮ ಮಾವಂಗೆ ಹೊಡಿ. ಮತ್ತೆ ನಿಮ್ಮ ಮಾವಂಗೆ ಹತ್ತೆಟ್ಟು ಹೊಡೆದ್ಬಿಟ್ಟು ಓಡ್ಬಾ. ನನಗೆ ಹೊಡೆದ್ಬಿಟ್ಟು ಓಡ್ಬಾ. ಮತ್ತೆ ಇನ್ನದೇ ಎಟ್ಟು ಹೊಡೆದ್ಬಿಟ್ಟು ಬಾ. ಕಚ್ಚಿಬಿಟ್ಟು ಬಂದ್ಬಿಡು. ಕಚ್ಚಿಬಿಟ್ಟು ಬರು ಅವನಾಗವ ಬಾಯಿಗ ಒಂದು ಉಮ್ಮ ಕೊಡು ಮತ್ತೆ ನನಗೆ. ಹಾಂ ಹಾಂ ಉಮ್ಮ ಕೊಡು. ಆಯ್ತು ಕೊಡೋಕೆ ಮಾವಂಗೆ ಕೊಡೋಕೆ. ಬರಲಿ. ಹಾಗೆ ಗೈಸ್ ಊಟ ಮಾಡಿಬಿಟ್ಟು ನಾವು ವಾಕ್ ಮಾಡ್ತಿದ್ವಲ್ಲ, ನನ್ನ ಮೈದಾ ಮತ್ತು ನಮ್ಮ ರವಿ ಇಬ್ಬರೂ ಅವರು ಊಟ ಮಾಡಿಬಿಟ್ಟು ವಾಕ್ ಮಾಡೋದು ಅಂದ್ಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರನೇ ಬಂದರು. ಏನೇನೋ ಮಾತಾಡ್ತಾ ನಿಂತಿದ್ರು. ಹಾಗೆ ಗೈಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಲವ್ ಮನು ವ್ಲಾಗ್ಸ್. ಥ್ಯಾಂಕ್ ಯು. ಬೈ ಕೀಪ್ ಸಪೋರ್ಟಿಂಗ್.